ಆತ್ಮೀಯ ಮಿತ್ರ ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? 1971 ಯುದ್ಧ ಯಾರು ಮರೆಯುವಂತಿಲ್ಲ. ಇವತ್ತು ಭಾರತ ಪಾಕಿಸ್ತಾನ ದೊಡ್ಡ ಮಟ್ಟದ ಯುದ್ಧದಲ್ಲಿ ಮುಂದಾಗ್ತಾ ಇದೆ, ಸಜ್ಜಾಗ್ತಾ ಇದೆ. ಅದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ವಿಚಾರದ ಬಗ್ಗೆ ನಾವು ಇವತ್ತು ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಿನ್ನೆ ನಡೆದಂತಹ ಒಂದು ಸೀಸ್ ಫೈರ್ನ ಬೆಳವಣಿಗೆ ಎಷ್ಟರ ಮಟ್ಟಿಗೆ ದೇಶವನ್ನು ಟೀಕೆಗೆ ಗುರಿಯಾಗಿಸ್ತಾ ಇದೆ ಅಂತಂದರೆ, ಟ್ವೀಟರ್ ತೆಗೆದರೆ ಪಾಕಿಸ್ತಾನದ ಮೂಲದ ವಾಸಿಗಳು ಟ್ವಿಟರ್ನಲ್ಲಿ ನಮ್ಮನ್ನು ಲಿಟ್ರಲಿ ಮೀಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಭಾರತ ಎದುರಿದೆ, ಭಾರತ ಗೆದರಿದೆ, ಭಾರತ ಬೆದರೋಗಿದೆ ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನು ಪೋರ್ಟ್ರೇ ಮಾಡುವಂತಹ ಪ್ರಯತ್ನಕ್ಕೆ ಮುನ್ನುಗ್ತಾ ಇದ್ದಾರೆ. ಆದರೆ ಭಾಳಷ್ಟು ಜನ ಕನ್ನಡಿಗರು ಅದರಲ್ಲಿ ಕಮೆಂಟ್ಗಳನ್ನ ಹಾಕಿದ್ರಿ. ನಮ್ಮ ದೇಶಕ್ಕೆ ಇರುವಂತಹ ಸಾರ್ವಭೌಮತೆಯ ವಿಚಾರ ಬಂದಾಗ ನಮ್ಮ ದೇಶ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದೆ, ನಮ್ಮ ದೇಶ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಉತ್ತರಗಳೇನು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತಂದರೆ, ನಾವು ಬಾಂಗ್ಲಾದೇಶ ಅನ್ನುವಂತಹ ಒಂದು ದೇಶಕ್ಕೆ ಜನ್ಮವನ್ನು ಕೊಡ್ತೇವೆ. ಅದು ಭಾರತಕ್ಕಿರುವಂತಹ ಹಿರಿಮೆ. ಆ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡಬೇಕು ಅಂತಲೇ ಈ ವಿಡಿಯೋ ಮುಂದೆ ಬಂದಿದ್ದೇನೆ. 1971 ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ನೀವೆಲ್ಲರೂ ತಿಳ್ಕೊಬೇಕು. ಯಾಕೆ ಅಂತಂದರೆ, ನನ್ನ ದೇಶ ಅವತ್ತು ಪಾಕಿಸ್ತಾನಕ್ಕಾಗಲಿ, ಇವತ್ತಿನ ಸೋ ಕಾಲ್ಡ್ ಅಮೇರಿಕಾ ಅಂತೇನಿದೆ ಅದು ಅವತ್ತು ಯಾರ ಪರವಾಗಿ ನಿಂತಿತ್ತು, ಚೀನಾ ಯಾರ ಪರವಾಗಿ ನಿಂತಿತ್ತು, ಇವರೆಲ್ಲರೂ ಯಾವ ಯಾವ ರೀತಿಯ ಷಡ್ಯಂತ್ರವನ್ನು ಮಾಡಿ ಭಾರತವನ್ನು ಮುಗಿಸಲು ಪ್ರಯತ್ನವನ್ನು ಪಟ್ಟರು ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಡ್ತಾ ಇದ್ದೇನೆ. 1971 ಪಾಕಿಸ್ತಾನ ಭಾರತ ಯುದ್ಧ ಇತಿಹಾಸ ಪುಟಗಳಲ್ಲಿ ಪ್ರಮುಖ ಯುದ್ಧವಾಗಿ ಉಳ್ಕೊಂಡಿದೆ. ಇವತ್ತಿಗೂ ಕೂಡ ಇತಿಹಾಸ ತೆಗೆದರೆ ಭಾಳ ದೊಡ್ಡ ದೊಡ್ಡ ಇತಿಹಾಸಕಾರರು ಇದ್ರ ಬಗ್ಗೆ ದೊಡ್ಡ ದೊಡ್ಡ ವಿಶ್ಲೇಷಣೆಗಳನ್ನೇ ಕೊಡ್ತಾರೆ. ಅಷ್ಟು ಶಕ್ತಿಯುತವಾಗಿರುವಂತಹ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಅದು. ಇದು 1900 ವೇಳೆಗೆ ಪಾಕಿಸ್ತಾನದ 2 ಭಾಗಗಳಾಗಿತ್ತು. ಅಂದರೆ ನೋಡಿ, ಇದನ್ನೊಂದು ತುಂಬ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನೋಡಿ. ಧರ್ಮದ ಆಧಾರದ ಮೇಲೆ ವಿಭಜನೆಯಾದಂತಹ ಭಾರತ, ಅದರಲ್ಲಿ ಪೂರ್ವ ಪಾಕಿಸ್ತಾನ ಒಂದು, ಪಶ್ಚಿಮ ಪಾಕಿಸ್ತಾನ ಒಂದು ಅಂತ ಡಿವೈಡ್ ಆಯಿತು. ಯಾಕೆ ಅಂತಂದರೆ, ಅತಿ ಹೆಚ್ಚು ಮುಸ್ಲಿಮರು ಎಲ್ಲಿರ್ತಾರೋ ಆ ಜಾಗವನ್ನು ಪಾಕಿಸ್ತಾನ ಅಂತ ಘೋಷಣೆ ಮಾಡಬೇಕು ಅಂತ ಜಿನ್ನಾ ಅವರು ಹಠ ಹಿಡಿದು ಕೂತಿರ್ತಾರೆ. ಅದಕ್ಕೆ ಮಹಾತ್ಮ ಗಾಂಧಿಯವರ ಒಪ್ಪಿಗೆ, ಒಂದಷ್ಟು ಇತಿಹಾಸಗಳ ಚರ್ಚೆಗಳನ್ನ ಮತ್ತೆ ತೆಗಿಬೇಕಾಗುತ್ತೆ. ಅದು ನಿಮಗೆ ಗೊತ್ತು ಅಂತ ಭಾವಿಸ್ತಾ 2 ದೇಶಗಳಾಗಿ ವಿಭಜನೆ ಆಗುತ್ತೆ. 2 ದೇಶಗಳು ಯಾವಾಗ ವಿಭಜನೆ ಆಗುತ್ತೋ ಆಗ ಉಟ್ಕೊಂಡಿದ್ದಂಥದ್ದೇ ಪಶ್ಚಿಮ ಪಾಕಿಸ್ತಾನ. ಅಂದರೆ ಇವತ್ತಿಗೆ ಏನು ಪಾಕಿಸ್ತಾನ ಮ್ಯಾಪ್ನಲ್ಲಿ ನೀವು ನೋಡ್ತೀರಿ ಅದು ಪಶ್ಚಿಮ ಪಾಕಿಸ್ತಾನ. ಮತ್ತು ಪೂರ್ವ ಪಾಕಿಸ್ತಾನ ಅಂತಂದರೆ ಇವತ್ತಿನ ನೀವು ಬಾಂಗ್ಲಾದೇಶ ಏನು ನೋಡ್ತೀರಿ ಅದನ್ನು ಆವಾಗ ಪೂರ್ವ ಪಾಕಿಸ್ತಾನ ಅಂತ ಕರಿತಾಯಿದ್ರು. ಈಸ್ಟ್ ಆ್ಯಂಡ್ ವೆಸ್ಟ್ ಪಾಕಿಸ್ತಾನ ಅಂತ ಅದನ್ನು ಡಿವೈಡ್ ಮಾಡಲಾಗಿತ್ತು. ಪೂರ್ವ ಪಾಕಿಸ್ತಾನದ ಬಹುಮತ ಜನರು, ಅಂದರೆ ಇವತ್ತಿನ ಬಾಂಗ್ಲಾದೇಶ ಏನಿದೆ ಅದು ಬೆಂಗಾಲಿಗಳಾಗಿದ್ದರು, ಬಂಗಾಲಿ ಮುಸ್ಲಿಮರು ಅಂತಲೇ ಕರೀತಾಯಿದ್ರು. ಅಂದರೆ ಬಂಗಾಲಿ ಭಾಷೆಯನ್ನು ಮಾತಾಡಿದಂತಹ ಮುಸ್ಲಿಮರಾಗಿದ್ದರು. ಪಶ್ಚಿಮ ಪಾಕಿಸ್ತಾನದ ನೇತೃತ್ವದಲ್ಲಿ ಅವರ ಮೇಲೆ ದೌರ್ಜನ್ಯ, ರಾಜಕೀಯ ಹಕ್ಕುಗಳ ನಿರಾಕರಣೆ, ಆರ್ಥಿಕ ಹಿಂಸೆ ನಡೆಯುತ್ತಿತ್ತು. ಆರ್ಥಿಕ ಹಿಂಸೆಗಳು ಅಂತಂದರೆ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಪಾಕಿಸ್ತಾನ ಬಿಡ್ತಾ ಇರಲಿಲ್ಲ. ಇವತ್ತಿನ ಪಾಕಿಸ್ತಾನ, ಬಾಂಗ್ಲಾದೇಶ ಒಂದು ದೇಶವಾಗಿ ನಾವು ನಿಲ್ಲಬೇಕು ಅನ್ನೋದಕ್ಕೆ ಹಠ ಹಿಡಿಲಿಕ್ಕೆ ಇದು ಒಂದು ಪ್ರಮುಖ ಕಾರಣಗಳಲ್ಲಿ ಒಂದು. ಅವತ್ತಿನ ಈ ಒಂದು ಆಂತರಿಕ ಘರ್ಷಣೆಗಳು ಅಥವಾ ಈ ಯುದ್ಧಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದು ವಿಚಾರವನ್ನು ಹುಡುಕೋದಾದರೆ, 1970 ಚುನಾವಣೆ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಅದರಲ್ಲಿ ಶೇಖ್ ಮುಜಾಬುರ್ ರೆಹಮಾನ್ ಅವರ ನೇತೃತ್ವದ ಅವಾಮಿ ಲೀಗ್ ಬಹುಮತ ಪಡೆದಿರುತ್ತೆ. ಅಂದರೆ ಬಾಂಗ್ಲಾದೇಶದವರು ಬಹುಮತವನ್ನು ಪಡೆದಿದ್ರು ಕೂಡ ಪಶ್ಚಿಮ ಪಾಕಿಸ್ತಾನದ ಸರ್ಕಾರ ಅಧಿಕಾರ ಹಸ್ತಾಂತರಿಸಲು ನಿರಾಕಾರವನ್ನು ಮಾಡ್ತಾರೆ. ನಾವು ಕೊಡೋದಿಲ್ಲ, ಅದೇನು ಕಿತ್ಕೊಳ್ಳಿ ಅನ್ನೋ ರೀತಿಗೆ ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಗೆದ್ದಿದ್ದಂತಹ, ಅಂದರೆ ಪೂರ್ವ ಪಾಕಿಸ್ತಾನದಲ್ಲಿ ಗೆದ್ದಿರುವಂತಹ ಸರ್ಕಾರಕ್ಕೆ, ಚುನಾಯಿತ ಸರ್ಕಾರಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಇವರು ಯಾವಾಗ ಈ ವಿಚಾರಕ್ಕೋಸ್ಕರ ಲಿಬರಲೈಸೇಷನ್ ಅಥವಾ ನಾವು ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಹೋರಾಟಕ್ಕೆ ಹೇಳ್ತಾರೋ ಆಗ ಪಾಕಿಸ್ತಾನ ಕರೆ ಕೊಡೋದೇ ಆಪರೇಷನ್ ಸರ್ಚ್ ಲೈಟ್. ಪಾಕಿಸ್ತಾನಿ ಸೇನೆ ಪೂರ್ವ ಪಾಕಿಸ್ತಾನದಲ್ಲಿ ಭೀಕರ ದಾಳಿಯನ್ನು ನಡೆಸುತ್ತೆ. ಇದರಲ್ಲಿ ಲಕ್ಷಾಂತರ ಬಂಗಾಲಿಗಳ ಹತ್ಯೆ ಆಗುತ್ತೆ, ಸುಮಾರು ಅತ್ಯಾಚಾರಗಳಾಗಿವೆ ಅಂತ ಕೂಡ ರಿಪೋರ್ಟ್ ಆಗಿವೆ. ಹೆಣ್ಣು ಮಕ್ಕಳ ಸಿಕ್ಕ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವಂತಹ ಯತ್ನಕ್ಕೆ ಪಶ್ಚಿಮ ಪಾಕಿಸ್ತಾನ ಮುಂದಾಗುತ್ತೆ. ಅದಾದ ನಂತರ ಇಷ್ಟೆಲ್ಲ ಅನಾಚಾರಗಳು, ಅತ್ಯಾಚಾರಗಳು, ಕೊಲೆಗಳು, ದರೋಡೆಗಳು, ದಾಂಧಲೆಗಳು ನಡೀತಾ ಇದ್ದರೆ ಪಶ್ಚಿಮ ಪಾಕಿಸ್ತಾನಕ್ಕೆ ಸಿಗುವಂತಹ ಏಕೈಕ ಆಪ್ಷನ್ ನಮಗೆ ನೆರವು ಕೊಡೋದು ಯಾರು, ನಮ್ಮನ್ನು ಕಾಪಾಡೋರು ಯಾರು ಅನ್ನುವಂತಹ ಒಂದು ದುಸ್ಥಿತಿಗೆ ಇವತ್ತಿನ ಬಾಂಗ್ಲಾದೇಶ ಅವತ್ತೇ ಬಂದಿರುತ್ತೆ. 1971 ಅವತ್ತು ಈ ಹಿಂಸೆಗಳಿಂದ ಭಯಗೊಂಡಂತಹ ಬಾಂಗ್ಲಾದೇಶ, ಅಂದರೆ ಅವತ್ತಿನ ಪೂರ್ವ ಪಾಕಿಸ್ತಾನ, ನೇರವಾಗಿ
ಭಾರತಕ್ಕೆ ಬಂದು ಶರಣಾಗತಗೊಳ್ತಾರೆ, ನಮ್ಮನ್ನು ಇವರಿಂದ ರಕ್ಷಿಸಿ ಎನ್ನುವಂತಹ ವಿಚಾರದಲ್ಲಿ ಬೇಡಿಕೊಳ್ತಾರೆ. ಭಾರತವು ಕೂಡ ಶರಣಾರ್ಥಿಗಳಿಗೆ ಸಹಾನುಭೂತಿಯಿಂದ ಅವರನ್ನು ಕರ್ಕೊಳ್ತಾರೆ, ಬನ್ನಿ ಆಯಿತು ನೀವು ನಮ್ಮಲ್ಲಿ ಉಳ್ಕೊಳ್ಳಿ ಎನ್ನುವಂತಹ ವಿಚಾರವನ್ನು ಕೊಡ್ತಾರೆ. ಒಟ್ಟು ಸಂಖ್ಯೆ 1 ಕೋಟಿಗೂ ಅಧಿಕ ಜನ ಇಲ್ಲಿ ಬಂದು ಸೇರ್ತಾರೆ. ಭಾರತಕ್ಕೆ ಭಾಳ ಆರ್ಥಿಕವಾದಂತಹ ಪ್ರೆಷರ್, ನಾವೇನು ಎಕಾನಮಿಲಿ ತುಂಬ ಪೀಕ್ ಲೆವೆಲಲ್ಲಿ ಏನಿರಲಿಲ್ಲ, ಭಾಳಷ್ಟು ಅವಾಗ್ತಾನೆ ಇಂಪ್ರೂವ್ ಆಗ್ತಾ ಇರುವಂತಹ ಟೈಮ್ನಲ್ಲಿ ಈ ಒಂದು ಪ್ರಕರಣ ಬರುತ್ತೆ. ಈಗ ಪ್ರಧಾನಮಂತ್ರಿ ಆಗಿದ್ದವರೇ ಇಂದಿರಾ ಗಾಂಧಿ, ದಿಟ್ಟ ಮಹಿಳೆ, ಈ ದೇಶ ಕಂಡಂತಹ ಅಪ್ರತಿಮ ದಿಟ್ಟ ಮಹಿಳೆ ಅಂತ ಕರೆಸ್ಕೊಳ್ಳಿಕ್ಕೆ ಈ ಯುದ್ಧವೇ ಒಂದು ದೊಡ್ಡ ಕಾರಣ ಅಂತಲೂ ಹೇಳ್ಬೋದು. ಭಾರತ ಮೊದಲಿಗೆ ರಾಜತಾಂತ್ರಿಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನವನ್ನು ಮಾಡುತ್ತೆ. ಆದರೆ ಪಾಕಿಸ್ತಾನ ಬಗ್ಗುವ ಯಾವುದೇ ನಿಟ್ಟಿನಲ್ಲಿ ಅವರು ತಯಾರಿರೋದಿಲ್ಲ. ಭಾರತ ಸಹಾನುಭೂತಿಯ ದೃಷ್ಟಿಯಿಂದ ಇವರನ್ನೆಲ್ಲರನ್ನೂ ಕೂಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಾಜಕೀಯ ನಿರ್ಧಾರ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನೆಲ್ಲ ಕರ್ಕೊಬಂದು ಇಲ್ಲಿ ಪೋಷಿಸುವಂತಹ, ಅಂದರೆ ನಿಮಗೆ ನಾವು ಜಾಗ ಕೊಡ್ತೀವಿ ನೀವು ಉಳ್ಕೊಳ್ಳಿ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಇಂದಿರಾ ಗಾಂಧಿಯವರು ಆವತ್ತು ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವತ್ತಿನ ಯುದ್ಧ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಇಷ್ಟೆಲ್ಲ ನಡೆಯುವಾಗಲೂ ಯುದ್ಧ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯುದ್ಧ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಪಾಕಿಸ್ತಾನ ತಾನೇ ಮೊದಲಾಗಿ ಅಂಬಾಲಾ, ಪಟಾಣೆ, ಆಗ್ರಾ ಮುಂತಾದ ವಾಯುನೆಲೆಗಳ ಮೇಲೆ ದಾಳಿಯನ್ನು ನಡೆಸುತ್ತೆ. ಇದರಿಂದ ಭಾರತಕ್ಕೆ ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ. ಅವತ್ತಿನ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿಯವರು ಒಂದೇ ಒಂದು ಕರೆಯನ್ನು ಕೊಡ್ತಾರೆ, ಯುದ್ಧ ಘೋಷಣೆಯನ್ನು ಮಾಡಿಬಿಡ್ತಾರೆ. ಯುದ್ಧ ಘೋಷಣೆ ಆದಮೇಲೆ 3 ಸೈನ್ಯಗಳು ಶಾಖೆಗೂ ಕೂಡ ಸಜ್ಜಾಗಿ ಪೂರ್ವ ಪಾಕಿಸ್ತಾನದ ಸೇನೆಯ ಬೆನ್ನನ್ನು ಮುರಿದು ಮನೆಯಲ್ಲಿ ಕೂರಿಸುವ ಕೆಲಸವನ್ನು ಮಾಡುತ್ತೆ. ಯುದ್ಧದ ಪ್ರಗತಿಯನ್ನು ನಾವು ನೋಡೋದೇ ಆದರೆ, ಪೂರ್ವ ಪಾಕಿಸ್ತಾನದಲ್ಲಿ ಭಾರತ ಸೇನೆ ಮತ್ತು ಮುಕ್ತಿ ಬಾಹಿನಿ, ಅಂದರೆ ಏನು ಬಾಂಗ್ಲಾದೇಶ ಒಂದು ಸ್ಥಾಪನೆ ಆಗಬೇಕು ಅನ್ನುವಂತಹ ಒಂದು ಹೋರಾಟದ ಸಮಿತಿ ಇತ್ತು, ಇವೆರಡು ಜೊತೆಯಾಗಿ ಹೋರಾಟವನ್ನು ನಡೆಸುತ್ತೆ. ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾರವರ ನೇತೃತ್ವದಲ್ಲಿ ಪಾಕಿಸ್ತಾನದ ಮೇಲೆ ಕೇವಲ 13 ದಿನಗಳಲ್ಲಿ ಪಾಕಿಸ್ತಾನದ ಢಾಕಾ ನಗರವನ್ನು ಭಾರತೀಯ ಸೇನೆ ವಶಕ್ಕೆ ತೆಗೆದುಕೊಳ್ಳುತ್ತೆ. ಇನ್ನು ಪಶ್ಚಿಮ ಗಡಿಯಲ್ಲೂ ಅವರೇನು ಸುಮ್ಮನೆ ಬಿಡಲಿಲ್ಲ. ಭಾರತದ ಸೇನೆ ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್ ಗಡಿಯಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಪ್ರತ್ಯುತ್ತರವನ್ನು ನೀಡ್ತಾ ಇರುತ್ತೆ. ನಾವೆಲ್ಲೂ ಕೂಡ ನೋ ಕಾಂಪ್ರಮೈಸ್, ಹೊಡೆಯಕ್ಕೆ ಡಿಸೈಡ್ ಮಾಡಿದ್ದೀವಿ, ಹೊಡಿತೀವಿ ಎನ್ನುವಂತಹ ನಿರ್ಧಾರವನ್ನು ದಿಟ್ಟವಾಗಿ ತೆಗೆದುಕೊಳ್ಳುತ್ತೆ. ಅವತ್ತಿನ ಒಂದು ವಿಚಾರವನ್ನು ನಾವೆಲ್ಲರೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು. ಯಾಕೆಂತಂದರೆ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಸ್ನೇಹಿತರೆ, ಭಾಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ಗೆ ಕೊಡುತ್ತೆ. ಅದಕ್ಕೋಸ್ಕರ ಆದರೂ ನೀವು ಪೂರ್ಣ ಪ್ರಮಾಣದಲ್ಲಿ ಈ ವಿಡಿಯೋನ ನೋಡಬೇಕಾಗತ್ತೆ. ಭಾರತಕ್ಕೆ ಬೆಂಬಲ ನೀಡಿದಂತಹ ರಾಷ್ಟ್ರಗಳು ಯಾವುವು, ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದಂತಹ ರಾಷ್ಟ್ರಗಳು ಯಾವುವು, ಇದು ಭಾಳಷ್ಟು ಇಂಪಾರ್ಟೆಂಟು. ಯಾಕೆಂತಂದರೆ ನಾವು ಇವತ್ತಿಗೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಏನು ನಡೀತಾ ಇದೆ, 2025 ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಒಂದಷ್ಟು ಚರ್ಚೆಗಳನ್ನ ಮಾಡ್ತೀವಿ. ನಮಗೆ ಈ ದೇಶ ಸಪೋರ್ಟ್ನಲ್ಲಿದೆ, ಸುಮ್ಮನೆ ಆದಿ ಬೀದಿಲಿ ಚರ್ಚೆ ಮಾಡ್ತಾ ಇರ್ತೀವಿ, ನಾವು ನೋಡ್ತಾ ಇರ್ತೀವಿ. ನಮಗೆ ರಷ್ಯಾ ಸಪೋರ್ಟ್ ಇದೆ, US ಸಪೋರ್ಟ್ ಇದೆ, ಇಸ್ರೇಲ್ ಸಪೋರ್ಟ್ ಇದೆ ಅಂತ. ಆದರೆ 1971ರಲ್ಲಿ ನಮಗೆ ಬೆಂಗಾಲಾಗಿ ನಿಂತಿದ್ದಂತಹ ಅವರು ಯಾರು ಅನ್ನುವ ವಿಚಾರ ಬಹಳಷ್ಟು ಇಂಪಾರ್ಟೆಂಟು. ಭಾರತಕ್ಕೆ ಬೆಂಗಾಲಾಗಿ ನಿಂತಿದ್ದಂತಹ ರಾಷ್ಟ್ರಗಳೆಂದರೆ ಸೋವಿಯತ್ ಯೂನಿಯನ್, USSR, ಅಂದರೆ ಇವತ್ತಿನ ರಷ್ಯಾ. ನಮಗೆ ಅತ್ಯಂತ ಬಲವಾದ ಮತ್ತು ನಂಬಿಕೆಗೆ ಅರ್ಹವಾದಂತಹ ಏಕೈಕ ಕಂಟ್ರಿ ಅದು ನಮಗೆ ರಷ್ಯಾ ಆಗಿರುತ್ತೆ. ಆಗಸ್ಟ್ 1971ರಲ್ಲಿ ಭಾರತೀಯ ಸೋವಿಯತ್ ಸ್ನೇಹ ಒಪ್ಪಂದ, ಇಂಡೋ ಸೋವಿಯತ್ ಟ್ರೀಟಿ ಆಫ್ ಪೀಸ್, ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನ್, ಇದಕ್ಕೆ ನಾವು ಸಹಿಯನ್ನು ಮಾಡಿರ್ತೀವಿ. ಈ ಒಪ್ಪಂದವನ್ನು ಒಪ್ಕೊಂಡಿರ್ತೀವಿ. ರಾಜತಾಂತ್ರಿಕ ಮತ್ತು ಯುದ್ಧ ಪರವಾಗಿ ಬೆಂಬಲವನ್ನು ಘೋಷಿಸುತ್ತೆ. ಪೋಲ್ಯಾಂಡ್, ಈಸ್ಟ್ ಜರ್ಮನಿ, ಬಲ್ಗೇರಿಯಾ ಮತ್ತು ಈಸ್ಟ್ ಬ್ಲಾಕ್ ರಾಷ್ಟ್ರಗಳು, ಅಂದರೆ ಇವತ್ತು ನಾವೇನು ಸೈನ್ ಮಾಡಿದ್ದೀವಲ್ಲ ಸೋವಿಯತ್ ಪ್ರಭಾವದ ರಾಷ್ಟ್ರಗಳು, ಬಾಂಗ್ಲಾದೇಶದ ಅತಿಕ್ರಮಣದ ವಿರುದ್ಧವಾಗಿ ಸ್ಪಷ್ಟವಾಗಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸ್ತವೆ. ಇನ್ನು ಫ್ರಾನ್ಸ್ ಕೂಡ ಸ್ವಲ್ಪ ತಟಸ್ಥವಾಗಿ ಅವತ್ತು ವರ್ತಿಸುತ್ತೆ. ಭಾರತಕ್ಕೆ ಸ್ಪಷ್ಟ ಬೆಂಬಲವನ್ನು ಕೊಡದೇ ಹೋದರೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದ ನಿಲುವನ್ನು ವಿರೋಧಿಸಲಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿದಂತಹ ಒಂದಷ್ಟು ರಾಷ್ಟ್ರಗಳು ಅಂತಂದರೆ ಅದರಿಗೆ ಬಹಳ ಮುಖ್ಯವಾಗಿ ಇವತ್ತೇನು ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ರಿಚರ್ಡ್ ನಿಕ್ಸನ್ಸ್ ಅನ್ನುವಂಥವರು ಅಮೇರಿಕದ ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ಪಾಕಿಸ್ತಾನಕ್ಕೆ ಬೆಂಗಾಲಾಗಿ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂತಂದರೆ, ಅಮೇರಿಕ ಚೀನಾ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು, ಚೀನಾಗೆ ನಾವು ತುಂಬ ಹತ್ರ ಆಗಬೇಕು ಅನ್ನುವಂಥ ಕಾರಣಕ್ಕೆ ಪಾಕಿಸ್ತಾನದ ಮೂಲಕ ನಾವೇನಾದರೂ ಟ್ರೈ ಮಾಡ್ಬೋದಾ ಅನ್ನುವಂಥ ಒಂದು ಸಣ್ಣ ಚಿಲ್ಲರೆ ಕಾರಣಕ್ಕೋಸ್ಕರ ಇವರು ಅವರ ಪರವಾಗಿ ಅವತ್ತು ನಿಲ್ತಾರೆ. ಅಮೇರಿಕದ 7th ಫ್ಲೀಟನ್ನು ಬಂಗಾಳ ಕೊಲ್ಲಿಯಲ್ಲಿ ಕಳಿಸಲಾಗುತ್ತೆ. ಇದು ಭಾರತಕ್ಕೆ ಒತ್ತಡ ತರುವಂತಹ ಒಂದು ದೊಡ್ಡ ಸ್ಪಷ್ಟ ಸಂದೇಶವನ್ನು ಅವತ್ತಿನ
ಅಧ್ಯಕ್ಷರಾಗಿದ್ದಂತಹ ರಿಚರ್ಡ್ ನಿಕ್ಸನ್ಸ್ ಅವರು ಪ್ರಯತ್ನವನ್ನು ಮಾಡ್ತಾರೆ. 7th ಫ್ಲೀಟ್ ಅಂದ್ರೆ ಏನು ಅಂತ ಗೊತ್ತಾ? 7th ಫ್ಲೀಟ್ ಅಂದ್ರೆ ಏನು ಅಂತ ಸುಮ್ಮನೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ. 7th ಫ್ಲೀಟ್ ಅನ್ನುವಂಥದ್ದು US ಆರ್ಮಿಯ ಒಂದು ಬಹುಮುಖ್ಯವಾಗಿರುವಂತಹ ಅಂಗ. ಇದು ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಇವರ ಮುಖ್ಯ ಉದ್ದೇಶ ಅಮೆರಿಕದ ಹಿತಾಸಕ್ತಿಯನ್ನು ಸಮುದ್ರದ ಮಾರ್ಗಗಳಲ್ಲಿ ರಕ್ಷಿಸುವುದು ಮತ್ತು ಸೈನಿಕರ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು ಈ ಒಂದು 7th ಫ್ಲೀಟ್ನ ಕೆಲಸ ಆಗಿರುತ್ತೆ. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ USA ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನವನ್ನು ಬೆಂಬಲ ಘೋಷಣೆ ಮಾಡುತ್ತೆ. ಬೆಂಬಲ ಘೋಷಣೆ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರಾಗಿದ್ದಂತಹ ರಿಚರ್ಡ್ ನಿಕ್ಸನ್ಸ್ ಅವರು, ಅವರ ಸಹಾಯಕರಾದಂತಹ ಹೆನ್ರಿ ಕ್ಲಿಸಿಂಗರ್ ಅವರು ಪಾಕಿಸ್ತಾನಕ್ಕೆ ಶಕ್ತಿ ಪ್ರದರ್ಶನ ಮಾಡಿ ತೋರಿಸ್ಬೇಕು, ಪಾಕಿಸ್ತಾನ ನಮ್ಮ ಜೊತೆ ಇದೆ, ಪಾಕಿಸ್ತಾನಕ್ಕೆ ನಾವು ಜೊತೆಗಿದ್ದೀವಿ ಎನ್ನುವಂತಹ ಶಕ್ತಿ ಪ್ರದರ್ಶನವನ್ನು ಮಾಡೋಕ್ಕೋಸ್ಕರ ತೀರ್ಮಾನವನ್ನು ಮಾಡಿ 7th ಫ್ಲೀಟ್ ಡೆಪ್ಲಾಯ್ಮೆಂಟನ್ನು ಮಾಡ್ತಾರೆ. 7th ಫ್ಲೀಟ್ ಡೆಪ್ಲಾಯ್ಮೆಂಟ್ ಡಿಸೆಂಬರ್ 1971ರಲ್ಲಿ ಅಮೆರಿಕದ USS ಎಂಟರ್ಪ್ರೈಸ್ ಎಂಬ ಬಹುಶಕ್ತಿಶಾಲಿ ಏರ್ಕ್ರಾಫ್ಟ್ ಕೆರಿಯರ್ ನೌಕೆ ಮತ್ತು ಇತರ ಯುದ್ಧ ನೌಕೆಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು 7th ಫ್ಲೀಟನ್ನು ಬೇ ಆಫ್ ಬೆಂಗಾಲ್ಗೆ ಕಳಿಸುವಂತಹ ಉದ್ದೇಶ ಭಾರತವನ್ನು ಎಚ್ಚರಿಸಲು ಮತ್ತು ಶರಣಾಗತಿಗೆ ಒತ್ತಾಯಿಸಲು. ನಾವು ಅವರಿಗೆ ಸರೆಂಡರ್ ಆಗಬೇಕಿತ್ತು. ಅವ್ರ ಪ್ರಕಾರ ಅಮೆರಿಕ ಭಾವಿಸಿದ್ದು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾವು ಸೋತ್ಕೊಂಡ್ವಿ, ನಾವು ಅವ್ರ ಮುಂದೆ ಸೋತೋದ್ವಿ ಅಂತ ಕೈ ಮುಗಿದು ಕೇಳ್ಕೊಳ್ಳುತ್ತೆ ಭಾರತ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಅಮೇರಿಕ. ಆದರೆ ಭಾರತದ ಪ್ರತಿಕ್ರಿಯೆ ಮತ್ತು ರಷ್ಯಾದ ಹಸ್ತಕ್ಷೇಪ ಇತ್ತು ನೋಡಿ, ಅದು ಇಡೀ ರಾಷ್ಟ್ರವನ್ನು ಒಂದು ಸತಿ ಬೆನ್ನು ತಟ್ಟಿ ಎಬ್ಬಿಸ್ಬಿಡ್ತು. ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಇದೆ, ಅದು ಆ ರಷ್ಯಾ. ನಂಬಿಕೆ ಅರ್ಹವಾದಂತಹ ಏಕೈಕ ರಾಷ್ಟ್ರ ಅದು ರಷ್ಯಾ ಅಂತ ನಮಗೆ ಸ್ಪಷ್ಟವಾಗಿ ಅವತ್ತು ಸಂದೇಶವನ್ನು ಕೊಟ್ಟರು. ಇವತ್ತಿಗೂ ಕೂಡ ಟಿಲ್ ಟುಡೇ ರಷ್ಯಾ ಅದೇ ರೀತಿಯ ರಿಲೇಷನ್ಶಿಪ್ಪಲ್ಲಿ ನಮ್ಮ ಜೊತೆ ಇದೆ. ಹೆಮ್ಮೆಯಿಂದ ಮಾತಾಡಬೇಕಿದ್ದನ್ನು. ಅವತ್ತು ಭಾರತ ಈ ತಂತ್ರವನ್ನು ಗಂಭೀರವಾಗಿ ಪರಿಗಣಿಸ್ತು. ಭಾರತ ರಷ್ಯಾ ಜೊತೆ ಇಂಡೋ ಸೋವಿಯೆಂಟ್ ಫ್ರೆಂಡ್ಶಿಪ್ ಟ್ರೀಟಿಯನ್ನು ಸೈನ್ ಮಾಡಿತ್ತು. ಆ ಕಾರಣಕ್ಕೆ USSR ತನ್ನ ರಕ್ಷಣಾ ಪಡೆಯನ್ನು, ತನ್ನ ಸೈನಿಕ ಪಡೆಯನ್ನು, ತನ್ನ ನೌಕಾ ಪಡೆಯನ್ನು ಇಂಡಿಯನ್ ಪೆಸಿಫಿಕ್ ಓಷನ್ ಕಡೆ ಕಳಿಸ್ತು. ಇಂಡಿಯನ್ ಓಷನ್ ಕಡೆ ಕಳಿಸಿದ ಮೇಲೆ ರಷ್ಯಾದ ಈ ಬಲ ಪ್ರದರ್ಶನದಿಂದ ಅಮೆರಿಕ ತನ್ನ 7th ಫ್ಲೀಟ್ ಬಳಸಿ ನೇರ ಹಸ್ತಕ್ಷೇಪ ಮಾಡಲು ಹಿಂದೇಟನ್ನು ಹಾಕ್ತು. ಇದರ ಸಾರಾಂಶ ಒಂದಿಷ್ಟೇ ಸ್ನೇಹಿತರೆ, 7th ಫ್ಲೀಟ್ ಅಮೆರಿಕದ ಶಕ್ತಿಶಾಲಿಯ ಒಂದು ಪ್ರಮುಖವಾದಂತಹ ಅಂಗ. 1971ರಲ್ಲಿ ಅಮೆರಿಕ ಇದನ್ನು ಪಾಕಿಸ್ತಾನ ಪರವಾಗಿ ಭಾರತವನ್ನು ಬೆದರಿಸಲು ಕಳಿಸ್ತಿದೆ. ಆದರೆ ರಷ್ಯಾ ತಕ್ಷಣದ ಪ್ರತ್ಯುತ್ತರದಿಂದ ಯುದ್ಧದ ತೀವ್ರತೆ ಹೆಚ್ಚಾದ ಕಾರಣ ಬಾಂಗ್ಲಾದೇಶ ರಚನೆಯಾಗುತ್ತೆ. ಶಾಂತಿಯುತವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ವಿಚಾರ ಆದಮೇಲೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಿದ್ರಲ್ಲಿ, ಒಟ್ಟು ಸಾರಾಂಶದಲ್ಲಿ ಪಾಕಿಸ್ತಾನ ಯಾವ ರೀತಿ ಶರಣಾಗತಿ ಆಯಿತು ಅಂತಂದರೆ, ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ AK ನಿಯಾಜಿರವರ ನೇತೃತ್ವದಲ್ಲಿ 93,000 ಸೈನಿಕರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶರಣಾಗತಿ ಆಗ್ತಾರೆ. ಶಸ್ತ್ರಾಸ್ತ್ರ ತ್ಯಾಗವನ್ನು ಮಾಡಿ ಶರಣಾಗತಿ ಆಗ್ತಾರೆ ಭಾರತದ ಮುಂದೆ. ಇದು ಭಾರತಕ್ಕಿರುವಂತಹ ತಾಕತ್ತು, ಭಾರತಕ್ಕಿರುವಂತಹ ಧೈರ್ಯ. 1971ರಲ್ಲಿ ನಡೆದಿದ್ದಂಥದ್ದು ದೊಡ್ಡ ಶರಣಾಗತಿ ಇದೆಯಲ್ಲ, ವಿಶ್ವದ ಅತಿ ದೊಡ್ಡ ಶರಣಾಗತಿಗಳಲ್ಲಿ ಇದು ಕೂಡ ಒಂದು. ವಿಶ್ವದ ಇತಿಹಾಸ ಪುಟಗಳಲ್ಲಿ ಅವತ್ತಿನ ಯುದ್ಧ ತೀರ್ಮಾನ ಮಾಡುತ್ತೆ. ಅವತ್ತಿನ ನೇತೃತ್ವ ಸರ್ಕಾರ ವಹಿಸಿದಂತಹ ಇಂದಿರಾ ಗಾಂಧಿ ಅವರು ಇದನ್ನು ಮಾಡ್ತಾರೆ. ಒಂದು ಮಹಿಳೆಯಾಗಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ರಾಷ್ಟ್ರದ ದಿಕ್ಕನ್ನೇ, ಈ ವಿಶ್ವ ನೋಡುವ ದಿಕ್ಕನ್ನೇ ಚೇಂಜ್ ಮಾಡುತ್ತೆ. ಇವತ್ತು ರಾಜಕೀಯವಾಗಿ ಸಾವಿರಾರು ಚರ್ಚೆಗಳಿರ್ಬೋದು, ಆದರೆ ಅವತ್ತು ತೆಗೆದುಕೊಂಡಂತಹ ನಿರ್ಧಾರ ಇತ್ತು ನೋಡಿ, ಭಾಳ ಸ್ಪಷ್ಟವಾಗಿತ್ತು. ಈ ದೇಶ ಗೆಲ್ಲಿಸುವಂತಹ ಮಟ್ಟಿಗೆ ಇಂದಿರಾ ಗಾಂಧಿಯವರು ಅವತ್ತು ನಿಂತಿದ್ರು. ಆದಮೇಲೆ ಬಾಂಗ್ಲಾದೇಶ ಎಂಬ ಒಂದು ಹೊಸ ರಾಷ್ಟ್ರವನ್ನೇ ಹುಟ್ಟಾಕ್ತು ಭಾರತ. ಇದು ಭಾರತಕ್ಕಿರುವಂತಹ ಶಕ್ತಿ. ಬಾಂಗ್ಲಾದೇಶ ಅನ್ನುವಂತಹ ಒಂದು ಹೊಸ ರಾಷ್ಟ್ರವನ್ನು ಹುಟ್ಟಾಕುತ್ತೆ. ನನ್ನ ದೇಶಕ್ಕಿರುವಂತಹ ಶಕ್ತಿ ಭಾರತ ತನ್ನ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತು ಮಾಡಿಕೊಳ್ಳುತ್ತೆ ವಿಶ್ವದ ಮುಂದೆ. ಪಾಕಿಸ್ತಾನ ರಾಜಕೀಯವಾಗಿ ದುರ್ಬಲವಾಯಿತು. ಜನರಲ್ ಯಹಾ ಖಾನ್ ಅಧ್ಯಕ್ಷ ಸ್ಥಾನದಿಂದ ಬೇರ್ಪಟ್ಟರು. ಭಾರತದಲ್ಲಿ ಇಂದಿರಾ ಗಾಂಧಿಗೆ ದುರ್ಗೆ ಎಂಬ ಹೆಸರನ್ನು ಕೂಡ ಜನರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಇನ್ಸಿಡೆಂಟ್ ಆದಮೇಲೆ ದುರ್ಗೆಯೇ ಅವತಾರ ತಾಳಿ ಪ್ರಧಾನಮಂತ್ರಿ ಆದರು ಅನ್ನುವಂತಹ ವಿಚಾರಗಳನ್ನ ಭಾಳ ಸ್ಪಷ್ಟವಾಗಿ ಹೆಮ್ಮೆಯಿಂದ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ಅಂಕಿಅಂಶಗಳನ್ನು ನಾವು ಇದರಲ್ಲಿ ಮಾತಾಡಬೇಕು. ಯುದ್ಧದ ಅವಧಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 3, ಯುದ್ಧ ಅಂತ್ಯ ಆಗಿದ್ದು ಡಿಸೆಂಬರ್ 16. ಅಂದರೆ ಕೇವಲ 13 ದಿನಗಳಲ್ಲಿ 93 ಸೈನಿಕರು ಶರಣಾಗತಿ ಆಗ್ತಾರೆ. ಬಂಗಾಳದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರ ಮಾರಣ ಹೋಮ ನಡೆಯುತ್ತೆ. ಶರಣಾರ್ಥಿಗಳ ಸಂಖ್ಯೆ 1 ಕೋಟಿ ಜನರಿಗೆ ಭಾರತ ನಮ್ಮ
ಸಹಾನುಭೂತಿಯನ್ನು ತೋರಿಸಿ ಅವರನ್ನು ಕಾಪಾಡುವಂತಹ ಕೆಲಸ ಮಾಡುತ್ತೆ. ಭಾರತೀಯ ಸೇನೆಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಂಥವರು ಜನರಲ್ ಸ್ಯಾಮ್ ಮೆನಾಕೋ, ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ಇವರ ನೇತೃತ್ವದಲ್ಲೇ ನಾವು ಗೆಲುವನ್ನು ಸಾಧಿಸೋಕ್ಕೆ ಭಾಳಷ್ಟು ಪ್ರಮುಖವಾದಂತಹ ಕಾರಣಕರ್ತರು ಇವರು ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೋದು, ಈ ಯುದ್ಧ ಕೇವಲ ಸೇನಾಪಡೆಗಳ ಗುದ್ದಾಟ ಮಾತ್ರ ಆಗಿರಲಿಲ್ಲ, ಮಾನವೀಯತೆ ಗೆಲುವು ಕೂಡ ಆಗಿತ್ತು. ಅವತ್ತು ಬಾಂಗ್ಲಾದೇಶಕ್ಕೆ ಜನ್ಮವನ್ನು ಕೊಟ್ಟವರು ನಾವು, ಪುನರ್ಜನ್ಮವನ್ನು ಕೊಟ್ಟವರು ನಾವು. ಆದರೆ ಇವತ್ತು ಯೋಚನೆ ಮಾಡೋದಿಲ್ಲ, ಬಾಂಗ್ಲಾದೇಶ ನಮ್ಮ ಬಗ್ಗೆ ಭಾಳ ತುಚ್ಛವಾಗಿ ಮಾತಾಡೋಕ್ಕೆ ಆರಂಭ ಆಗಿದೆ. ಇರಲಿ, ನಾವೇ ಹುಟ್ಟಿಸಿದ ದೇಶ ಅನ್ನುವಂತಹ ಹೆಮ್ಮೆ ನಮಗಿದೆ. ಆ ದೇಶಕ್ಕೆ, ಆ ದೇಶವನ್ನು ಹುಟ್ಟಿಸಿದ ನಮಗೆ ಆ ಕೀರ್ತಿ ಇತಿಹಾಸ ರೀ. ಅದು ಲಕ್ಷಾಂತರ ವರ್ಷ ಹೋಗಲಿ, ಬಾಂಗ್ಲಾದೇಶ ಜನ್ಮಕ್ಕೆ ಕಾರಣವಾದವ್ರು ಯಾರು ಅಂತಂದರೆ ಅದು ಭಾರತ ದೇಶ ಅಂತಲೇ ಕರೀತಾರೆ. ಇದು ಈ ಭಾರತಕ್ಕಿರುವಂತಹ ಶಕ್ತಿ. ಇದು ನಾನಿವತ್ತು ಯಾಕೆ ಈ ವಿಡಿಯೋನ ಮಾಡಿದೆ ಅಂತಂದರೆ, ಒಂದಷ್ಟು ಜನರಿಗೆ ಸ್ಪಷ್ಟ ಸಂದೇಶ ಹೋಗಬೇಕು, ನಾವು ಇನ್ನೂ ಸೋತಿಲ್ಲ, ಆಪರೇಷನ್ ಸಿಂಧೂರ ಇನ್ನೂ ಸೋತಿಲ್ಲ, ನಿಂತಿಲ್ಲ, ಮುಂದುವರಿಯುತ್ತೆ. ಉಗ್ರವಾದದ ವಿರುದ್ಧ ಭಾರತದ ಯುದ್ಧ ಯಾವತ್ತೂ ಸೋತಿಲ್ಲ, ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ 1971ರಲ್ಲಿ ಏನಾಯಿತು, ಮರುಗಳಿಸುತ್ತೆ. ಪಾಕಿಸ್ತಾನ ಭಾರತದ ಮುಂದೆ ತಲೆಬಾಗಿ ನಿಲ್ಲುತ್ತೆ, ಸೋಲನ್ನು ಒಪ್ಪುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರಬೇಕು, ಕನ್ನಡಿಗನಿಗೂ ಗೊತ್ತಿರಬೇಕು, ನನ್ನ ಭಾರತ ಎಂಥ ಶಕ್ತಿಯುತ ಕೇಂದ್ರ ಅನ್ನೋದು. ಆ ವಿಚಾರಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.